ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶಾರದಾ ಪೂಜೆ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾಲೇಜು ಉಪನ್ಯಾಸಕರು ಸರಿಯಾದ ಸಮಯಕ್ಕೆ ಹಾಜರಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯುವಲ್ಲಿ ಹಿಂದೆ ಇದ್ದಾರೆ. ಪೋಷಕರು ಸರ್ಕಾರಿ ಕಾಲೇಜಿನಲ್ಲಿ ಓದದಿದ್ದರೂ ಪಾಸ್ ಮಾಡುತ್ತಾರೆ ಎಂಬ ಮನೋಭಾವ ಇದೆ. ಶೇಕಡಾವಾರು ಹೆಚ್ಚಾಗಬೇಕು. ಉಳಿದಿರುವ ಕೆಲವೇ ದಿನಗಳಲ್ಲಾದರೂ ಉತ್ತಮ ಅಂಕ ಗಳಿಸಿ ಕಾಲೇಜು ಮತ್ತು ಪ್ರಾಂಶುಪಾಲರಿಗೂ ಒಳ್ಳೆಯ ಹೆಸರು ಬರುತ್ತದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ತಿಳಿಸಿದರು. ಆದರೆ ವಿದ್ಯಾರ್ಥಿಗಳು ನೋಡಿದಾಗ ನಿಮ್ಮ ಹಾಜರಾತಿ ಎಷ್ಟು ಕಡಿಮೆ ಇದೆ ಅಂದ್ರೆ ಬೇಜವಾಬ್ದಾರಿ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ಸೊ ವಿದ್ಯಾರ್ಥಿಗಳು ನಿಮಗಾಗಿ ವಿದ್ಯಾರ್ಥಿ ಸ್ನೇಹಿ ಆಗಿದೆ. ಹಿಂದೆ ಪಾಸ್ ಆಗಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ 35 ಮಾರ್ಕ್ಸ್ ತಗೋಬೇಕಾಗುತ್ತೆ. ಕಳೆದ 5 ವರ್ಷದಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ಸ್ ಕೊಟ್ಬಿಟ್ಟಿದ್ರು. 20 ಮಾರ್ಕ್ಸ್ ಸೈನ್ಸ್ ಅವ್ರಿಗೆ 30 ಮಾರ್ಕ್ಸ್ ಇದೆ. ಅದು ಕೊಡ್ತಾರೆ 20-30 ಬಂದೇ ಬರ್ತದೆ. ನೀವು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಬರೀ 21 ಮಾರ್ಕ್ಸ್ ಮಾತ್ರ ಸೈನ್ಸ್ ಅವ್ರಿಗೆ, 24 ಆರ್ಟ್ಸ್ ಅವರಿಗೆ. ಇನ್ನು ಇದಕ್ಕಿಂತ ಇನ್ನೇನು ನಿಮ್ಮ ಹತ್ರಕ್ಕೆ ಬರ್ತಾ ಇದೆ. ಅದಕ್ಕೆ ನಾನು ಹೇಳೋದು ವಿದ್ಯಾರ್ಥಿ ಸ್ನೇಹಿಯಾದಂತ ಪರೀಕ್ಷೆ 35 ಜನ 24 ತಂದ್ಬಿಟ್ಟಿದ್ರೆ ನಿಮ್ಮ ಹತ್ರಕ್ಕೆ ಬಂದಿದೆ. ಸೊ ಇನ್ನೂ ಓದಿಲ್ಲ ನೀವು ಅಂತಂದ್ರೆ ಏನ್ ಮಾಡಬೇಕು? ಸೊ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಕಳಿಗೆ ಮನವೇಕಂದ್ರೆ ನಿಮ್ಮ ಫಲಿತಾಂಶದ ಮೇಲೆ ಸರ್ಕಾರಿ ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳ ಮೇಲೆ ಮುಂದೆ ಬರುವಂತಹ ಬಡ ವಿದ್ಯಾರ್ಥಿಗಳು ಅಥವಾ ಆರ್ಥಿಕವಾಗಿ ಕುಂಠಿತ ಹೊಂದಿರತಕ್ಕ ವಿದ್ಯಾರ್ಥಿಗಳು ದೀನ ದುರ್ಬಲರಿಗೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ರಿಸಲ್ಟ್ ಬಹಳ ಮುಖ್ಯ. ನೀವು ಏನೋ ತಾತ್ಸಾರವನ್ನೇ ಕೊಡದಿದ್ರೆ ಕಾಲೇಜುಗಳು ಅಯ್ಯೋ ಮೊದಲೇ ಗೊತ್ತಿದೆ ಪೋಷಕರು ಏನಪ್ಪ ಅಂದ್ರೆ ಅಯ್ಯೋ ಗವರ್ಮೆಂಟ್ ಕಾಲೇಜಾ ಅಲ್ಲೇನು ಓದಿರೋ ಪರವಾಗಿಲ್ಲ ನೀನ್ ಪಾಸ್ ಮಾಡ್ತಾರೆ. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು. ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಪುರಸಭಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ವಿಮಲಾ ಬಸವರಾಜ್ ಮಕ್ಕಳಿಗೆ ತಿಳಿಸಿದರು. ಭರವಸೆ ನನಗಿದೆ. ಯಾಕೆಂದ್ರೆ ನಾನು 1995ರಲ್ಲಿ ಪಾಸ್ ಆದ ಒಂದು ಹೆಣ್ಣು ಮಗಳು ಆವತ್ತು 95ರಲ್ಲೇ ನನ್ನ ಮದುವೆನೂ ಆಗೋಯ್ತು. ಅಂದ್ರೆ ನನ್ಗೆ ಇನ್ನೂ ಓದುವ ಆಸೆ ಇನ್ನೂ ತುಂಬಾ ಇತ್ತು. ಯಾವಾಗ ಓದಲಿಕ್ಕೆ ಶುರು ಮಾಡಿದೆ ಮಕ್ಕಳೇ, ನಾನು 95ರಲ್ಲಿ ಪಾಸ್ ಆಗಿದ್ದಕ್ಕೆ 2020ರಲ್ಲಿ ನಾನು ಕಾಲೇಜಿನಲ್ಲಿ ಅಡ್ಮಿಷನ್ ಆದೆ. 95ರಲ್ಲಿ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನು ಕಾಲೇಜಿನ ಜಾಯಿನ್ ಆದೆ. ಇದೇ ಚಿಕ್ಕಬಳ್ಳಾಪುರ ಕೆಂಪೇಗೌಡ ಕಾಲೇಜ್, ಅಲ್ಲಿ ಸೇರ್ಕೊಂಡೆ. ಅಲ್ಲಿನ ಒಂದು ವಿಷಯವನ್ನ ಹೇಳ್ತೀನಿ ಮಕ್ಕಳೇ. ಕ್ವಶನ್ಗಳ ಹೇಗಿರುತ್ತೆ ಅಂದ್ರೆ ಎಲ್ಲ ಅವರು ಕೇಳಿದಂತಹ ಎಲ್ಲದಕ್ಕೂ ನಾವು ಆನ್ಸರ್ ಮಾಡಬೇಕಾಗತ್ತೆ. ಕೇಳಿ, ನಾನು ಫಸ್ಟ್ ಸೆಮ್ ಬರೆದಾಗ 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ನಲ್ಲಿ ಎಲ್ಲ ಸಬ್ಜೆಕ್ಟ್ ಅನ್ನ ನಾನು ಬರೆದ ಮೇಲೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ಆಗ್ಲೇ ನಿಮ್ಮ ಉಪನಿರ್ದೇಶಕರು ಕೇಳ್ತಾ ಇದ್ರು, ಯಾರು 1 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರೆ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀರಾ ಅಂತ. ಕೈ ಯಾರು ಎತ್ತಲಿಲ್ಲ ಮಕ್ಕಳೇ. ಪರವಾಗಿಲ್ಲ, ನಾವು ಫೇಲ್ ಆಗಿದ್ದೀವಿ, ಅನುತ್ತೀರ್ಣರಾಗಿದ್ದೀವಿ ಅಂತ ಹೇಳೋದಕ್ಕೆ ಯಾವುದೇ ನಾಚಿಕೆ ಇಲ್ಲ. ನಾನು 6 ಸಬ್ಜೆಕ್ಟ್ ಬರೆದಾಗ 2 ಸಬ್ಜೆಕ್ಟ್ ಪಾಸ್ ಆಗಿತ್ತು, ಇನ್ನು 4 ಸಬ್ಜೆಕ್ಟ್ ಫೇಲ್ ಆಗಿತ್ತು ಮಕ್ಕಳೇ. ತಪ್ಪೇನಿಲ್ಲ. ನನಗೆ ಈ ಒಂದು ಕಾನ್ಫಿಡೆನ್ಸ್ ಬಂತು, ಇಷ್ಟು ವರ್ಷ ಆದ್ಮೇಲೆ ನನಗೆ ನಾನು 2 ಸಬ್ಜೆಕ್ಟ್ ಪಾಸ್ ಮಾಡಿದ್ದೀನಲ್ಲ, ಇನ್ಯಾವುದು ಕಷ್ಟ ಇಲ್ಲ ನನಗೆ, ಮತ್ತೆ ಬರಿತೀನಿ ಮತ್ತೆ ಪಾಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಸೆಮ್ ಬರ್ದೆ ಎಲ್ಲವೂ ಪಾಸ್ ಮಾಡ್ಕೊಂಡೆ. ಅಂದ್ರೆ ನಾವು ಫೇಲ್ ಆದ್ರೆ ನಮ್ಗೆ ನಾಚಿಕೆ ಇಲ್ಲ. ಯಾಕೆಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಕದಿರಪ್ಪ, ಪ್ರಾಂಶುಪಾಲ ಬೈರೇಗೌಡ, ಕಾಲೇಜಿನ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.